ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ನನ್ನ ಮಗಳು ಬರ್ಡೇ ಸೆಲೆಬ್ರೇಷನ್ ಮಾಡಿರೋದು. ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಲೇಟ್ ಆಗಿತ್ತು. ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೇ ಬಿ ನಾಳೆ ಬರುತ್ತೆ, ಲೈಕ್ ಮಂಡೇ ಬರುತ್ತೆ ವಿಡಿಯೋ. ಸೊ ಯಾರೆಲ್ಲ ನಮ್ಮ ಬೇಬಿಗೆ ವಿಶ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಇವಾಗ ಹೋಗಿ ನಮ್ಮ ಏರಿಯಾದಲ್ಲಿ ಡಿ ಗ್ರೂಪಲ್ಲೇ ಕೇಕ್ ಆರ್ಡರ್ ಕೊಡೋಣ ಅಂತ ಹೇಳಿ ಹೋಗಿದ್ವಿ. ಸೊ ಅಂದರೆ ರೆಡಿ ಇರೋದಿಲ್ಲ, ಆರ್ಡರ್ ಕೊಡಬೇಕು ಒನ್ ಡೇ ಬಿಫೋರ್ ಅಂತ ಹೇಳಿದ್ರು. ನಾವು ಅಂದ್ಕೊಂಡ್ವಿ ಮಾರ್ನಿಂಗ್ ಕೊಟ್ಟರೆ ನೈಟ್ ಸಂಜೆ ಅಷ್ಟಲ್ಲಿ ಸಿಗುತ್ತೆ ಅಂತ. ಬರ್ಡೇ ಕೇಕ್ಸ್ ಎಲ್ಲ ಬೇಬಿ ಬರ್ಡೇಗೆ ಒಂಥರ ಡೆಕೋರೇಟಿವ್ ಆಗೆಲ್ಲ ಕೇಕ್ ಮಾಡ್ತಾರಲ್ಲ, ಸೊ ಆರ್ಡರ್ ಕೊಟ್ಟರೆ ಆಗಲ್ಲ, ನೆಕ್ಸ್ಟ್ ಡೇನೇ ಸಿಗೋದು, 24 hours ಆದರೂ ಬೇಕು ಅಂತೆಲ್ಲ ಹೇಳಿದ್ರು, ಆರ್ಡರ್ ಕೊಡಬೇಕು ಮುಂಚೆನೇ ಅಂತ. ಸೊ ಅದಕ್ಕೆ ರೆಡಿ ಇತ್ತು ಒಂದು ಕೇಕ್, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತೊಗೊಂಡು ಬಂದ್ವಿ ಮಗು ಬರ್ಡೇಗೆ. ಆ್ಯಂಡ್ ನಾರ್ಮಲ್ ಎಲ್ಲರಿಗೂ ಕೊಡೋದಕ್ಕೆ ಹನಿ ಕೇಕ್ ಅದೊಂದು 3-4 kgs ಮಾಡಿಸಿದ್ವಿ. ಆ್ಯಂಡ್ ಹಂಗೆ ಆನ್ ದಿ ವೇ ಹೋಗ್ತಾ ಮಗುಗೆ ಬರ್ಡೇ ಡ್ರೆಸ್ ಕಲೆಕ್ಷನ್ಸ್ ನೋಡೋಣ ಅಂತ ಹೇಳಿ ನಾರ್ಮಲ್ ನಾವು ಬರೋ ಶಾಪ್ಗೆ ಬಂದ್ವಿ. ಚೆನ್ನಾಗಿತ್ತಲ್ಲ, ಎಲ್ಲ ಕಲೆಕ್ಷನ್ಸ್ ಸಖತ್ತಾಗಿತ್ತು. ಆ್ಯಂಡ್ ಇದ್ರಲ್ಲಿ ನೋಡಿದ್ವಿ 3-4 ಡ್ರೆಸ್ ನೋಡಿದ್ವಿ. ಬಟ್ ಪಾಪು ಏನು ನಡೀತಾ ಇಲ್ವಲ್ಲ, ನಡೆಯೋ ಥರ ಇದ್ದರೆ ಇನ್ನೂ ಚೆನ್ನಾಗಿ ಕ್ಯೂಟಾಗಿ ಕಾಣಿಸೋದು ಡ್ರೆಸ್ ಎಲ್ಲ. ಇವಾಗ ಒಂದು ತೊಗೊಂಡ್ವಿ, ಚೆನ್ನಾಗಿದೆ, ಈ ಡ್ರೆಸ್ ಚೆನ್ನಾಗಿದೆ. ಬಟ್ ಇನ್ನೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಕಲೆಕ್ಷನ್ಸ್ ಎಲ್ಲ. ಡ್ರೆಸ್ ತೊಗೊಂಡಿದ್ವಿ, ನೋಡ್ತಾ ಇರಿ ಹಂಗೆ ಯಾವ್ದು ತೊಗೊಂಡಿದ್ದೀನಿ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ವಾಯ್ಸ್ ಓವರ್ ಅಷ್ಟು ಕೊಡೋದಿಲ್ಲ, ಎಲ್ಲ ರಾ ಆಗಿ ಹಾಕ್ತೀನಿ ವೀಡಿಯೋಸ್ನ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋ ನೋಡಿ, ಓಕೆನಾ? ಇದೆಲ್ಲ ಕಲರ್ಸ್ ಇಲ್ವಾ? ಒಂದೊಂದೇ ಕಲರ್ ಬರೋದಾ? ಇದು ಚೆನ್ನಾಗಿದೆ, ಸಿಂಪಲ್ ಆಗುತ್ತಲ್ಲ ಈ ಡ್ರೆಸ್ ನನಗೆ ಸಖತ್ ಇಷ್ಟ ಆಗಿದ್ದು. ಬಟ್ ಕಲರ್ಸ್ ಇರಲಿಲ್ಲ, ಸ್ವಲ್ಪ ಡಲ್ಲಾಗಿ ಕಾಣುತ್ತೆ ಅಂತ. ಲೈಕ್ ಪಿಂಕ್ ಮತ್ತು ವೈಟ್ ಆ ಥರ ಇದ್ದರೆ ನಂಗೆ ಸಖತ್ ಇಷ್ಟ ಆಗ್ತಾ ಇತ್ತು. ಏನು ಮಾಡೋದು, ಅದು ತೊಗೊಳ್ಳಿಲ್ಲ. ಇವಾಗ ಪಾಪುಗೆ ಶೂಸ್ ತೊಗೊಳ್ಳೋಣ ಅಂತ ಅಲ್ಲೇ ನೆಕ್ಸ್ಟ್ ಶಾಪ್ಗೆ ಬಂದ್ವಿ. ಮಕ್ಕಳು ಶೂಸ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಕಲೆಕ್ಷನ್ಸ್, ವೆರೈಟಿ ಕಲೆಕ್ಷನ್ಸ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ನನಗೆ ಇದರಲ್ಲಿ ಇದೊಂದು ಶೂ ಸಖತ್ ಇಷ್ಟ ಆಯಿತು. ಏನಕ್ಕಂದರೆ ಮಗುಗೆ ಮಲ್ಟಿ ಕಲರಲ್ಲಿ ಫ್ರಾಕ್ ತೊಗೊಂಡಿರೋದ್ರಿಂದ ಇದು ಮಲ್ಟಿ ಕಲರ್ಸ್ ಥರನೇ ಇತ್ತು ಶೂ. ಸೊ ಅದಕ್ಕೆ ಅದೇ ತೊಗೊಂಡೆ. ಇದರಲ್ಲಿ ಲೈಟ್ಸ್ ಎಲ್ಲ ಬರುತ್ತೆ, ಸೊ ಕ್ಯೂಟಾಗಿರುತ್ತೆ ನನ್ನ ಮಗಳಿಗೆ ಅಂತ ಹೇಳಿ ತೊಗೊಂಡ್ವಿ. ಮತ್ತು ಇದು ಬೆಳಗ್ಗೆ ಪಾಪು ಬರ್ಡೇ ದಿನ. ಸೊ ಶಾಪಿಂಗ್ ಎಲ್ಲ ನೆನ್ನೆನೇ ನೈಟೆಲ್ಲ ಮುಗಿಸಿದೆ. ಸೊ ಬೆಳಗ್ಗೆ ಎದ್ದು ಪಾಪುಗೆ ಎಲ್ಲ ರೆಡಿ ಮಾಡಿ ಆ್ಯಂಡ್ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತೇಳಿ ಎಲ್ಲ ಪೂಜೆ ಸಾಮಾನೆಲ್ಲ ಕ್ಲೀನಾಗಿ ತೊಳ್ಕೊಂಡು ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ, ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ದೇವ್ರ ಪೂಜೆ ಕೂಡ ಆಯಿತು. ಆ್ಯಂಡ್ ನನ್ನ ಮಗಳಿಗೆ ನಮ್ಮ ಕಡೆಯಿಂದ ಗಿಫ್ಟು ಗೋಲ್ಡ್ ಬ್ಯಾಂಗಲ್ ಕೊಡಿಸಿದ್ವಿ. ಸೊ ಇದೊಂದು ಅವಳು ಹುಟ್ಟಿದ ತಕ್ಷಣ ಯಾವಾಗ ಹೆಣ್ಮಗು ಅಂತ ಅಂದರೂ ಆವಾಗಿಂದ ಅವರಪ್ಪ ಮಗುಗೆ ಏನಾರ ಗೋಲ್ಡಲ್ಲಿ ಏನಾರ ಬ್ಯಾಂಗಲ್ಸ್ ಥರ ಮಾಡಿಸ್ಬೇಕು ಅಂತ ಫುಲ್ ಆಸೆ ಆಗಿದ್ದರು. ಸೊ ಅದಕ್ಕೆ ಅವಳ ಬರ್ಡೇಗೆ ಗಿಫ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಅವಳು 2 month ಬೇಬಿ ಇದ್ದಾಗ ಒಂದು ಗೋಲ್ಡ್ ರಿಂಗ್ ಕೊಡಿಸಿದ್ವಿ ಅಷ್ಟೇ. ಆಮೇಲೆ ನಮ್ಮ ಅಮ್ಮವರೇ ಎಲ್ಲ ತವ್ರ ಮನೆಯಿಂದ ಮೊಮ್ಮಗಳಿಗೆ ಎಲ್ಲ ಏನು ಬೇಕೋ ಅದೆಲ್ಲ ಮಾಡಿದ್ರು. ಬಟ್ ನಾವು ಏನು ಮಾಡಿಲ್ಲ ಅಲ್ಲ, ಗೋಲ್ಡ್ ಏನು ಶಾಪಿಂಗ್ ಮಾಡಿಲ್ಲ ಅಂತ ಹೇಳಿ. ಸೊ ಅವಳು 1 yearಗೆ ಬರ್ಡೇ ಗಿಫ್ಟ್ ಗೋಲ್ಡ್ ಬ್ಯಾಂಗಲ್ ಕೊಟ್ವಿ. ನನಗಂತೂ ಫುಲ್ ಖುಷಿ ಆಯಿತು. ಆ್ಯಂಡ್ ಅಮ್ಮ ಮನೆಗೆ ಬಂದ್ವಿ, ಎಲ್ಲ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೇಲೇ ಇದ್ದಿದ್ದು ಫಂಕ್ಷನ್. ಸೊ ಮೇಲ್ಗಡೆ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡ್ತಾಯಿದ್ರು. ಇವಾಗ ಏನು ಒಲೆ ಎಲ್ಲ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಏನು ಅಮೌಂಟ್ ದುಡ್ಡು ಬರ್ತಾವ್ರಲ್ಲ, ಇನ್ನೊಂದು ತಿಂಗಳು ಅಷ್ಟೇ ಮಂತ್ಲಿ ಬರ್ತಾ ಏನೋ ವೀಡಿಯೋಸ್ ಹಾಕ್ತೀವಲ್ಲ, ಅದು ಎಷ್ಟು ವ್ಯೂಸ್ ಹೋಗುತ್ತೋ ಯಪ್ಪ ನೀರು ಬಾಯ್ಲಿ, ಅಡಿಗೆ ಬಾಯ್ಲಿ ಒಂದು ನಿಮಿಷ ನೀರು ಇಟ್ಕೊಡ್ಬಾಯ್ತು.
ಈ ಪಾತ್ರ ಬೇಕಾಗಿಲ್ಲ ನಿಮ್ಗೆ ಸ್ವಲ್ಪ ದೊಡ್ಡದಾಗಿದ್ರೆ ಅಯ್ಯೋ ಇದಕ್ಕಿಂತ ಒಂಚೂರು ಕಮ್ಮಿ ಇತ್ತಣ್ಣ ಎಲ್ಲ ತಣ್ಣಗೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೆಳಗಕ್ಕಾಗಲ್ಲ ತೊಳೆಯಕ್ಕಾಗಲ್ಲ ಒಬ್ಳೇ ಸಾಯ್ಬೇಕಣ್ಣ. ಫಂಕ್ಷನ್ ಮಾಡ್ತೀರಾ? ಹ್ಞೂ, ಅಲ್ಲೂ ಫಂಕ್ಷನ್ಗಳು ಮಾಡ್ತಾ ಇರ್ತೀವಿ. ಅಲ್ಲಿ ಶಿವರಾತ್ರಿಲಿ ನಮ್ಮ ಅಪ್ಪರದ್ದು ಪೂಜೆ ಮಾಡ್ತೀವಿ, ಗೋರಿ ಪೂಜೆ ಮಾಡ್ತೀವಿ. ಅವಾಗ ಸ್ವಲ್ಪ ಗ್ರ್ಯಾಂಡ್ ಅಣ್ಣ, ಅವಾಗ ಅಡಿಗೆಗೆಲ್ಲ ಬೇಕಾಗುತ್ತಲ್ಲ ಅಂತ. ಹ್ಞೂ ಹಂಗ ಅನ್ಕೊಂಡೆ ಅತ್ತಿಗೆ ಆಗ್ತೈತೆ. ಇದು ಲೀವಲ್ಲಿ ಇತ್ತು, ಇನ್ನೊಂದು ತಿಂಗಳು ಹೋಗುತ್ತೆ. ಮಗಳು ಬರ್ತಡೇ ಮುಗಿಸಿ ಮಗ ಕೊಡ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಫುಲ್ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಏನಕ್ಕಂದರೆ ನಾನ್ ವೆಜ್ ಮಾಡಿಸ್ತಾ ಇರೋದು ನಮ್ಮ ಡ್ಯಾಡಿ ಅವರು. ಸೊ ಬಿರಿಯಾನಿ, ಕಬಾಬ್ ಆ್ಯಂಡ್ ಚಿಕನ್ ಗ್ರೇವಿ ಆ ಥರ. ಸೊ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ನಮ್ಮನೇಲೆಲ್ಲ ಪೇಷನ್ಸ್ ಆಗಿ ಯಾರೂ ಮಾಡೋರಿಲ್ಲ ಅಂತ ಹೇಳಿ ಭಟ್ರನ್ನೇ ಕರೆಸ್ಬಿಟ್ಟಿದ್ರು ನಮ್ಮಪ್ಪ. ಸೊ ಎಲ್ಲ ಈಸಿಯಾಗಿ ಆಗುತ್ತೆ. ಎಲ್ಲ ಅವ್ರದ್ದೇ ಫುಲ್ಲು ಅವರು ಲಿಸ್ಟ್ ಕೊಟ್ಟಿರ್ತಾರೆ ಏನೇನು ಐಟಮ್ಸ್ ಬೇಕು ಅಂತ. ಸೊ ಅದೆಲ್ಲ ತಂದು ಕೊಟ್ಟರೆ ಅವರೆಲ್ಲ ರೆಡಿ ಮಾಡಿಕೊಂಡು ಈರುಳ್ಳಿ ಅದೆಲ್ಲ ಅವರೆಲ್ಲ ಹೆಚ್ಕೊಂಡು ಆ್ಯಂಡ್ ಹೆಲ್ಪಿಗೆ ಯಾರು ಬೇಕು ಅಂತ ಹೇಳಿದ್ರು. ಸೊ ನೋಡಿ ಯಾರು ಕರ್ಕೊಂಡ್ಬನ್ನಿ ಅಂತ ಯಾರೂ ಕರ್ಕೊಂಡು ಬಂದಿರಲಿಲ್ಲ ಅವರು. ಸೊ ನಮ್ಮ ಐದನೇ ಫುಲ್ ಅವರೇ ಹೆಲ್ಪ್ ಮಾಡಿಕೊಟ್ಟಿದ್ದು. ಚೆನ್ನಾಗಿ ಎಲ್ಲ ಮಾಡಿದ್ರು, ಎಲ್ಲ ರೆಡಿ ಮಾಡ್ಕೊಂಡು ಅವರೇನೆ ಪ್ರಿಪೇರ್ ಎಲ್ಲ ಮಾಡ್ತಾಯಿದ್ರು. ಬಿರಿಯಾನಿ ಅಂತೂ ಸಕ್ಕತ್ತಾಗಿ ಮಾಡಿದರು, ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಕಬಾಬ್ ಕೂಡ ಅಷ್ಟೇ, ಲಾಸ್ಟಲ್ಲಿ ಕಬಾಬ್ ಎಲ್ಲ ಮ್ಯಾರಿನೇಟ್ ಆಗೋಕೆ ಇಟ್ಬಿಟ್ಟಿದ್ರು. ಆ್ಯಂಡ್ ಲಾಸ್ಟಲ್ಲಿ ಕಬಾಬ್ ಮಾಡಿದ್ದು ಚೆನ್ನಾಗಿ ಮಾಡಿದರು. ಎಲ್ಲ ಫುಡ್ ಎಲ್ಲ ನಮ್ಗೆ ತುಂಬ ಲೈಕ್ ಆಯಿತು. ಆ್ಯಂಡ್ ತುಂಬ ಕ್ಲೀನಾಗೆಲ್ಲ ನಿಂತ್ಕೊಂಡು ಎಲ್ಲ ಮಾಡಿದ್ರು. ನಮ್ಮಪ್ಪ ಪ್ಲ್ಯಾನ್ ಮಾಡಿ ಭಟ್ರನ್ನ ಕರ್ಸೋದಕ್ಕೆ ಒಳ್ಳೇದಾಯಿತು. ಏನಕ್ಕಂದರೆ ನಾವೆಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀವಿ ರೆಡಿ ಆಗೋದು ಆ್ಯಂಡ್ ಬರೋ ಗೆಸ್ಟ್ನೆಲ್ಲ ಇನ್ವೈಟ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಆ್ಯಂಡ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದೇ ಬರ್ಡೇ ಕೇಕ್ ಕಟ್ಟಿಂಗ್ ಎಲ್ಲ 6 o'clock ಮೇಲಲ್ಲ. ಸೊ ಇವರೆಲ್ಲ 1 hour ಹಿಂದೆನೇ ಎಲ್ಲ ಫುಲ್ ರೆಡಿ ಮಾಡಿ ಅವ್ರ ಪೇಮೆಂಟ್ ಏನು ಬೇಕೋ ಅದೆಲ್ಲ ಇಸ್ಕೊಂಡು ಹೋಗಿದ್ರು. ಈ ಥರ ಅಂದರೆ ನಮ್ಮಮ್ಮ 20 ಜನಕ್ಕಾದರೆ ಮಾಡ್ತಾರೆ. ಬಟ್ ಇದು ಜಾಸ್ತಿ ಜನ, ಒಂದು 50-60 ಟೋಟಲಿ 80 ಜನನೇ ಸೇರಿದ್ರು ಅಂದ್ಕೊಳ್ತೀನಿ. ಸೊ ಅಷ್ಟು ಜನಕ್ಕೆ ಮಾಡೋಕ್ಕೆಲ್ಲ ಆಗ್ತಾ ಇರಲಿಲ್ಲ ನಮ್ಮಮ್ಮಂಗೆ. ಆ್ಯಂಡ್ ಪೇಷನ್ಸ್ ಕೂಡ ಇರಲಿಲ್ಲ. ಸೊ ಏನು ಹೆಲ್ಪ್ ಮಾಡಿಕೊಟ್ರು ಟೇಸ್ಟ್ ಹೆಂಗಿರುತ್ತೋ ಏನೋ ಅಂತ ಅದೊಂದು ಕಡೆ ಮೈಂಡಲ್ಲಿ ಇದ್ಬಿಡುತ್ತೆ. ಸೊ ಅದಕ್ಕೆ ಏನಕ್ಕೆ ಬೇಕು, ಟೆನ್ಷನ್ನೇ ಬೇಡ ಅಂತ ಹೇಳಿ ನಮ್ಮಪ್ಪ ಒಳ್ಳೆ ಪ್ಲ್ಯಾನ್ ಮಾಡಿ ಭಟ್ರನ್ನ ಕರೆಸ್ಬಿಟ್ಟಿದ್ರು. ಆ್ಯಂಡ್ ಚೆನ್ನಾಗಿ ಮಾಡಿದರು ಅವ್ರು ಕೂಡ. ಬಿರಿಯಾನಿ ಎಲ್ಲ ಇಷ್ಟ ಆಯಿತು. ಯಾರಪ್ಪ? ಲೋಕಿನ ಏನಂತೆ ಬರ್ತಾನಂತ? ಕಾಲ್ ಪುಡಿ ಇಸ್ಕೊ ಅಮ್ಮ. ಈ ತರ 8 ಗಂಟೆ ಕೊಡ್ಬೇಕು. ಬರಲ್ಲ ಕೆಂಡ ಹಾಕ್ಬೇಕಂದ್ರ ಮೇಲೆ ಈ ಪಾತ್ರೆ ಯಾವ್ದು ಗೊತ್ತಾಯ್ತು, ಈ ದಬ್ರಿ ಇದು ಹಾಕ್ಬೇಕಂದ್ರೆ ಹೆಚ್ಚು ಕಮ್ಮಿ 4-5 hour ಆಯ್ತದ. ಅದು ದಬ್ರಿನೇ ಕಾವು ಆರಾಮಾಗಿ ಗೆಸ್ಟ್ ಪಾಡಿ ಮೇಲೆ ಬಂದಿರೋದು, ಆನ್ಲೈನ್ ಅಡಿಗೆ ಮಾಡ್ಕೊಂಡಿರೋದು.
ಮತ್ತು ಡೆಕೋರೇಷನ್ ಪಾರ್ಟ್ ಬಂತು ಅಂದರೆ ನಮಗೆ ಗೊತ್ತಿರೋರೇ ಇವೆಂಟ್ ನಡೆಸ್ತಾರೆ. ಸೊ ಅವ್ರಿಗೆ ಹೇಳಿದ್ವಿ, ನಮ್ಮ ಕೊಲೀಗ್ ಕಂಪ್ನಿಲಿ ವರ್ಕ್ ಮಾಡ್ತಾರೆ. ಸೊ ಅವ್ರ ಕಡೆ ಇದ್ದಾರೆ, ಗೊತ್ತಿರೋರನ್ನ ಕರೆಸಿದ್ರು ಡೆಕೋರೇಷನ್ಗೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್. ನೀವೇ ಲಾಸ್ಟಲ್ಲಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ಇವ್ರದ್ದೇನಾರ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಹಾಕಿ ನಾನು ಕೊಡ್ತೀನಿ ಅವ್ರದ್ದು ಡೀಟೇಲ್ ಎಲ್ಲ. ಸೊ ಎಲ್ಲಿ ಏನು ಅಂತ. ಬಟ್ ಇದಕ್ಕೆ ಬಲೂನ್ಸ್ ಕೊಬ್ಬರಿ ಎಣ್ಣೆ ಡೆಕೋರೇಟಿವ್ ಐಟಮ್ ಎಲ್ಲ ತೊಗೊಂಬಂದಿದ್ರು. ಲೈಕ್ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಬಟ್ ಇನ್ನೂ ಮನೆ ಒಳಗಾಗಿದ್ರೆ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ರು. ಇದು ಟೆರಸ್ ಮೇಲೆ ಮಾಡಿರೋದು. ಆ್ಯಂಡ್ ತುಂಬ ಪೇಷನ್ಸ್ ಆಗಿದ್ದರು ಪಾಪ ಅವರು. ಇಷ್ಟು 4 o'clock ಬಂದಿದ್ದು, ಅವ್ರು ನೈಟ್ 12 o'clockವರೆಗೂ ಫೋಟೋಸ್ ಎಲ್ಲ ತಗೊಂಡು ಎಲ್ಲ. ಮಗನೇ ಬಳೆ ಇಲ್ಲ ನಿಂದು, ಬಳೆ ಬಳೆ ಎಲ್ಲಿ ಬಳೆ? ಅದ ಬಳೆ ಬಳೆ ಅದು ನಿಮ್ದು ಬಳೆ ಇಲ್ಲಮ್ಮ. ಬಿಡಕತ್ತ ಕೈ ಪಾಯಿ ಕಟ್ಕೊಬಿಟ್ರೆ ಕೈ ಮಟಾತನ. ಮಾಡಿ ಕವಿದ ಇನ್ನು ಮೇಲೆ ಹಂಗೆ ಕಲರ್ ಆಗುತ್ತೆ. ಮಾಡದೇ ಇದ್ರೆ ಕಬಾಬ್ ಮಾಡ್ತಾರೆ ಚೆನ್ನಾಗಿ ಟೇಸ್ಟ್ ಇರ್ಬೋದು. ಇವರು ತಿಂದಿರಲ್ವಾ? ಏನಾರ ಕೆಲಸ ಮಾಡದ ಬಿಡ್ಬಿಡಿ ಬಿಡ್ಬಿಡಿ ಎಲ್ಲ ಕೆಲಸ ಆಯ್ತದ. ಕಲ್ಸಲ್ಲ ಈ ಮಸಾಲೆ ಒಂದ್ ಕಡೆ ಟೀ ಒಂದ್ ಕಡೆ. ಫೈನಲಿ ಡೆಕೋರೇಷನ್ ಎಲ್ಲ ಆಯಿತು. ನಂಗೆ ತುಂಬ ಇಷ್ಟ ಆಯಿತು ಡೆಕೋರೇಷನ್, ಎಷ್ಟು ಚೆನ್ನಾಗಿ. ಆ್ಯಂಡ್ ಲೈಟಿಂಗ್ಸ್ ಎಲ್ಲ ನನ್ನ ಬೇಬಿ ನೇಮ್ ರಕ್ಷಾ ಅಂತೆಲ್ಲ ಇದೆಲ್ಲ ಮಾಡಿದ್ದಾರೆ, ಸಖತ್ ಇಷ್ಟ ಆಯಿತು. ಆ್ಯಂಡ್ ಮೇಲೆ ಎಲ್ಲ ಫುಲ್ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ವಿ, ಚೇರ್ಸ್ ಎಲ್ಲ ಹಾಕಿ ಎಲ್ಲ ಮೇಲೆ ಕೂತ್ಕೊಳ್ಳೋ ಥರ ಎಲ್ಲ. ಆ್ಯಂಡ್ ಕೇಕ್ ಎಲ್ಲ ಸಪ್ರೇಟಾಗಿ ಕೇಕ್ ಕಟ್ಟಿಂಗಿಗೆ ಆ್ಯಂಡ್ ಗೆಸ್ಟ್ ಕೇಕ್ ಕೊಡೋದಕ್ಕೆ ಎಲ್ಲ ಸಪ್ರೇಟ್ ಕೇಕ್ಸ್ ತರಿಸಿದ್ವಿ. ಆ್ಯಂಡ್ ನನ್ನ ಮಗಳು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಂತ. ಆ್ಯಂಡ್ ನಾವು ತೊಗೊಂಬಂದಿದ್ದು ಡ್ರೆಸ್ಸೇ ಬೇರೆ. ಆ್ಯಂಡ್ ಈ ಡ್ರೆಸ್ ತೊಗೊಂಬಂದಿದ್ದು ಅವ್ರ ಮಾಮ, ಅಂದರೆ ನಮ್ಮಣ್ಣ ತೊಗೊಂಬಂದಿದ್ದ ಡ್ರೆಸ್ ಇದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಅಂತ ಹೇಳಿ ಬರ್ಡೇಗೆ ಗಿಫ್ಟ್ ತೊಗೊಂಬಂದಿದ್ದ. ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಅಂದರೆ ನಾನು ಅದೇ ಥರ ಡ್ರೆಸ್ ತೊಗೋತಾ ಇದ್ದೆ ನೋಡೋಣ ಅಂತ. ಬಟ್ ಅವಳು ಇನ್ನೂ ಏನು ನಡೆಯೋದಿಲ್ಲ ಅಲ್ಲ, ಬೇಡ ಅಂತ ಸುಮ್ಮನಾಗ್ಬಿಟ್ಟಿದೆ. ಬಟ್ ನಮ್ಮಣ್ಣ ಈ ಥರ ಎಲ್ಲ ಬರ್ಡೇ ಪಾರ್ಟಿಗೆ ಇದೇ ಥರ ಚೆಂದ ಮಕ್ಳಿಗೆ ಆಗೋಕ್ಕೆ ಅಂತೇಳಿ ಅವನೇ ಚಾಯ್ಸ್ ಮಾಡಿ ಫಸ್ಟ್ ಟೈಮ್ ತೊಗೊಂಬಂದಿದ್ದು. ನನಗಂತೂ ತುಂಬ ಖುಷಿ ಆಯಿತು, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ. ಆ್ಯಂಡ್ ಇದರಲ್ಲಿ ಕಾಪಿರೈಟ್ ಬರುತ್ತೆ ಅಂತ ಎಲ್ಲ ಸಾಂಗ್ ಆಫ್ ಮಾಡಿಬಿಟ್ಟಿದ್ದೀನಿ. ಫುಲ್ಲು ಸಾಂಗ್ಸ್ ಅಂತೂ ಸಖತ್ ಎಂಜಾಯ್ ಮಾಡಿದ್ಲು. ನನ್ನ ಮಗಳಿಗೆ ಫೇವ್ರೆಟ್ ಸಾಂಗೇ ಹಾಕಿದ್ವಿ ಎಲ್ಲ. ಸೊ ಅದರಲ್ಲಿ ಆಟ ಆಡಿಕೊಂಡು. ಆ್ಯಂಡ್ ಇಲ್ಲಿದ್ದಾಳೆ ನೋಡಿ, ಅವಳು ನಮ್ಮ ಅಕ್ಕನ ಮಗಳು. ಅವಳು ಅಷ್ಟೆಷ್ಟು ಕ್ಯೂಟಾಗಿ ಡ್ಯಾನ್ಸ್ ಆಡ್ತಾ ಇದ್ದಾಳೆ ನೋಡಿ.
ಆ್ಯಂಡ್ ನಾನು ಅಷ್ಟೇ ಸಿಂಪಲಾಗಿ ರೆಡಿಯಾಗಿದ್ದೆ ಅಷ್ಟೇ, ಏನು ಗ್ರ್ಯಾಂಡಾಗಿ ಲೈಕ್ ಗೌನ್ ಥರ ಏನೂ ಹಾಕ್ಕೊಂಡಿಲ್ಲ. ಆ್ಯಂಡ್ ಪ್ಲ್ಯಾನ್ ಮಾಡಿದ್ವಿ ಗೌನ್ ತೊಗೋಬೇಕು ಅಂತ, ಬಟ್ ಏನೇನೋ ಟೆನ್ಷನಲ್ಲಿ ತೊಗೊಳ್ಳೇ ಇಲ್ಲ. ಆ್ಯಂಡ್ ಸ್ಯಾರಿನೇ ನೋಡೋಣ ಚೆನ್ನಾಗಿ ಕಾಣುತ್ತೆ, ಆ್ಯಂಡ್ ಇದು ಡಿಸೈನ್ ವರ್ಕ್ ಸ್ಯಾರಿ ಅಲ್ವಾ, ಸೊ ಇದೇ ಇರಲಿ ಅಂತ ಹೇಳಿ ಸ್ಟಿಚಸ್ ಎಲ್ಲ ಮಾಡ್ಕೊಂಡಿದ್ದೆ. ಇಟ್ಸ್ ಓಕೆ, ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಪಾರ್ಟಿಗೆಲ್ಲ. ಬಟ್ ಇದಕ್ಕೆಲ್ಲ ಈ ಥರ ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ಗೌನ್ ಹಾಕ್ಕೊಂಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಲೈಕ್ ಅವರಿಬ್ಬರು ಟ್ವಿನ್ನಿಂಗ್ ಆದರು, ಅಪ್ಪ ಮಗಳು. ನಾನು ಮಾತ್ರ ಸಪ್ರೇಟಾಗಿ ಡಿಫ್ರೆಂಟ್ ಕಲರ್ ಆಗೋಯ್ತು. ನಂದು ವೈಟ್ ಗೌನ್ ಥರ ಇದ್ದರೆ 3 ಜನ ಟ್ವಿನ್ನಿಂಗ್ ಆಗ್ತಾಯಿದ್ವಿ. ಆ್ಯಂಡ್ ಇಟ್ಸ್ ಓಕೆ, ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡೆಕೋರೇಷನ್ ನೋಡಿ, ಸಿಂಪಲ್ ಅಂದ್ರೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಎಡಿಟೆಡ್ ಪಿಕ್ಸ್ ಬಂದಿಲ್ಲ, ಮೇ ಬಿ ಮಂಡೇ ಆರ್ ಟ್ಯೂಸ್ಡೇ ಬರುತ್ತೆ. ಸೊ ಅವಾಗ ಇನ್ನೊಂದು ವ್ಲಾಗ್ ಮಾಡ್ತೀನಿ ಯಾರ್ಯಾರೆಲ್ಲ ಬಂದಿದ್ದರು ಅಂತೆಲ್ಲ. ಆ್ಯಂಡ್ ಸದ್ಯಕ್ಕೆ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋರು ಬಂದಿರಲಿಲ್ಲ, ಬಟ್ ಎಕ್ಸ್ಪೆಕ್ಟ್ ಮಾಡ್ದಿಲ್ದಿರೋರೆಲ್ಲ ಬಂದಿದ್ದರು ಫಂಕ್ಷನ್ಗೆ, ಅಟೆಂಡ್ ಮಾಡಿದ್ರು. ಹಂಗಂದ್ರೆ ತುಂಬ ಖುಷಿ ಆಯಿತು. ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡೋದು, ನಾವು ಬೇಜಾರಾಗೋದು ಅವ್ರ ಬರ್ಡೇಗೆ ಬಂದಿಲ್ಲ ಅನ್ನೋದೆಲ್ಲ. ಸೊ ಅವೆಲ್ಲ ಏನಕ್ಕೆ ಟೆನ್ಷನ್ನೇ ತೊಗೊಬಾರ್ದು. ಏನೆಲ್ಲ ಬಂದರೂ ಅಕ್ಸೆಪ್ಟ್ ಮಾಡ್ಕೊಂಡು ನಾನು ಮೂವ್ ಆನ್ ಆಗಿಬಿಡ್ಬೇಕು ಅಷ್ಟೇ. ಲೈಕ್ ಯಾರನ್ನೂ ಬಲವಂತ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಸೊ ಇದೆ ಕರೆಯೋಷ್ಟು ಕರಿತೀವಿ. ಆ್ಯಂಡ್ ನೋಡೋಣ ಯಾವಾಗ ಬರ್ತಾರೋ ಬರಲಿ ಅಷ್ಟೇ. ಅದು ಅವ್ರು ಬಂದಿಲ್ಲ ಅಂತ ಅವ್ರನ್ನ ದ್ವೇಷಿಸೋದು ಆ ಥರ ಇಲ್ಲ. ಮನಸ್ಸಲ್ಲಿ ಪ್ರೀತಿ ಇದ್ದರೆ ಸಾಕು, ಅವ್ರಿಗೂ ಪ್ರೀತಿ ಇರುತ್ತೆ. ಬಟ್ ಹೊರ್ಗಡೆ ಏನು ಅನ್ಕೋತಾರೋ ಏನೋ ಅಂತ ಬಂದಿರಲ್ಲ ಮೇ ಬಿ ಅಷ್ಟೇ. ನೋಡಿ ನೆಕ್ಸ್ಟ್ ಇದೆಲ್ಲ ಲೈಕ್ ಕಾಪಿರೈಟ್ಸ್ ಆಗುತ್ತೆ. ಸಾಂಗ್ ಅಂತೂ ಸಕ್ಕದಾಗೆಲ್ಲ ಸೆಟ್ ಮಾಡಿದ್ರು. ನಮ್ಮ ಅಣ್ಣನೇ ಫುಲ್ ಇದೆಲ್ಲ ಅರೇಂಜ್ಮೆಂಟ್. ಸಾಂಗ್ ಅಂದರೆ ಅವರು ಚಿಕ್ಕ ಹುಡುಗಯಿಂದನೂ ಅಷ್ಟೇ ಅಂತಿರಲ್ಲ, ಬ್ಲೂಟೂತ್ ಕನೆಕ್ಷನ್ಸ್ ಆ್ಯಂಡ್ ಸಾಂಗ್ ಅದರೆಲ್ಲ ಫಸ್ಟೇ ಅವನೇ ನಿಂತ್ಕೋತಾ ಇದ್ದದೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಸೊ ಈಗಲೂ ಅಷ್ಟೇ ನಮ್ಮ ಮಗಳಿಗೆ ಫಂಕ್ಷನ್ಗೆಲ್ಲ ಸಾಂಗ್ ಎಲ್ಲ ಅವರೇ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು. ಫೇವ್ರೆಟ್ ಸಾಂಗ್ಸೇ ಹಾಕಿದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಕರೆದಿರೋರೆಲ್ಲ ನನ್ನ ಫ್ರೆಂಡ್ ಅವ್ರ ತಂಗಿ ರಿಲೇಟಿವ್ಸ್ ಅಷ್ಟು ಚೆನ್ನಾಗೆಲ್ಲ ಬಂದಿದ್ದರು. ಇವಾಗ ಕೇಕ್ ಕಟ್ಟಿಂಗು ಆ್ಯಂಡ್ ಸ್ಮಾಲಾಗಿ ಒಂದು ಮ್ಯೂಸಿಕ್ ಕೊಡ್ತೀನಿ, ಓಕೆನಾ. ವಾಯ್ಸ್ ಓವರ್ ಕೊಟ್ಟಿಲ್ಲ, ಎಲ್ಲ ರಾಗ್ ಹಾಕೋಣ ಅಂದ್ಕೊಂಡ್ವಿ. ಬಟ್ ಇದು ಕಾಪಿರೈಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಕಾಪಿರೈಟ್ ಬಂದುಬಿಡುತ್ತೆ ಮ್ಯೂಸಿಕ್ ಫಿಲಮ್ ಸಾಂಗ್ಸ್ ಎಲ್ಲ ಹಾಕಿದ್ರೆ.
ಸೆಲ್ಫಿ ಪಾಪ. ಹಂಗೆ ಕುತ್ಕೊಂಡು ತಕೋಬೇಕೀಗ. ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ನಮ್ಮ ಅತ್ತೆಂದಿರು ನಮ್ಮ ಅಣ್ಣ ಎಲ್ಲರೂ ಫಂಕ್ಷನ್ಗೆ ಅಟೆಂಡ್ ಮಾಡಿದ್ರು. ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಇವರು ನಮ್ಮ ಅಕ್ಕ ಲೀಲಾ ಅಕ್ಕ ಅಂತ. ಇವ್ರು ನಮ್ಮಣ್ಣ ಲೇಟಾಗಿ ಬಂದ, ಸೊ ಅದಕ್ಕೆ ರೇಗಿಸ್ತಾ ಇದ್ದೆ. ನಮ್ಮಣ್ಣ ಮತ್ತು ನಮ್ಮ ಅತ್ತಿಗೆ ಬರೋದು ಲೇಟ್ ಆಗಿಬಿಟ್ಟಿತ್ತು, ಸೊ ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿದ್ವಿ. ಅವಳಿಗೆ ಫುಲ್ ಅಳ್ತಾ ಇದ್ಲು. ಆ ಫೋಟೋಸ್ಲೆಲ್ಲ ಫುಲ್ ಅವಳು ಅಳೋದೇನೆ. ಮೇಲ್ಗಡೆ ಅದು ನಮ್ಮಣ್ಣ ಕೊಡ್ಸಿದ ಡ್ರೆಸ್ ಅವಳಿಗೆ ಫುಲ್ ಶಕೆ ಆಗ್ತಾಯಿತ್ತು ಅನಿಸುತ್ತೆ. ಫುಲ್ ಕ್ರ್ಯಾಕಿ, ಫುಲ್ ಅಳ್ತಾ ಇದ್ಲು. ಸೊ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಡ್ರೆಸ್ ಹಾಕ್ಬಿಟ್ಟು ಕರ್ಕೊಂಡು ಹೋಗೋಣ ಮೇಲೆ ಅಂತ ಎಲ್ಲ ರೆಡಿ ಮಾಡಿದ್ವಿ. ಅಷ್ಟು ನಮ್ಮ ಅಣ್ಣಂದಿರು ಬಂದ್ರಲ್ಲ, ಸೊ ಅದೊಂದು ಫೋಟೋಸಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಫುಲ್ ಮೇಲೆ ಹೋಗ್ತಾ ಇದ್ದೀವಿ. ಎಲ್ಲ ಊಟ ಮಾಡ್ತಾ ಇದ್ದಾರೆ. ನೈಟ್ ಫುಲ್ಲು ಇಷ್ಟು ಒಂದು 8 o'clock 9 ಆಗಿತ್ತು ಅಂದ್ಕೊಳ್ತೀನಿ. ಊಟ ಎಲ್ಲ ಆಗೋಷ್ಟರಲ್ಲಿ ಫುಲ್ಲು ಫಂಕ್ಷನ್ ಎಲ್ಲ ಮುಗಿಯೋಷ್ಟರಲ್ಲಿ ಒಂದು 12 ಆಯಿತು, 12-12:30. ಆ್ಯಂಡ್ ನಮ್ಮ ಅಣ್ಣಂದಿರೆಲ್ಲ ಇಲ್ಲೇ ಇದ್ರಲ್ಲ, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಮಲ್ಕೊಳ್ಳೋಷ್ಟರಲ್ಲೇ 2 ಗಂಟೆ ಆಗಿಬಿಟ್ಟಿತ್ತು. ಓ ಹಂಗೆ ನೋಡಿ ಎಷ್ಟು ಸಪೋರ್ಟಿವ್ ಇದೆಯಾ. ಅದೇನೆ ಇವಾಗ ಬಂದ್ರಂತ ಇವ್ರು. ಇವ್ರು ಮಾತಾಡ್ಸ್ಬೇಡ್ರಿ, ಇವ್ರನ್ನ ಸಣ್ಣವ್ರನ್ನ ಮಾತಾಡ್ಸ್ಬೇಡ್ರಿ. ಹಳಿ ಅಂದ್ರೆ ಕಾಯ್ದು ಇಷ್ಟ ಚೆನ್ನಾಗಿದ್ದೀರಾ? ಮಲಗಿಸ್ಬಿಡ್ತೀನಿ. ತ್ರಿವೇಣಿ ಆಶಿಕಾ ಇವಾಗ ಬಂದ್ರಾ? ಅಲ್ಲಿ ಒಳಗೊಳ ಅಂತ ನೋಡ್ತಾವ. ಕುಡ್ಸ್ದೆ ಅಜ್ಜಿಯಲ್ಲಿ ಅಜ್ಜಿ ಅಜ್ಜಿ ಅದು ಪಾಪ ಹಿಡ್ಕೋಬೇಕು. ಸರಿ ಅಕ್ಕ, ಹುಷಾರು, ಬಾಯ್. ನೆಕ್ಸ್ಟ್ ನಮ್ಮನೆಗೆ ಬನ್ನಿ ಸಂಡೇ. ದಕ್ಷ ರಕ್ಷಾ ದಕ್ಷ ಇದು ನಮ್ಮ ಪಾಪ ರಕ್ಷಾ ರೈಮಿಂಗು. ಬಾಯ್, ಹುಷಾರಾಗಿ ಹೋಗಿ ಬನ್ನಿ. ಬಾಯ್ ಅಕ್ಕ. ಪಾಪ ನಿಮ್ದೇ ಆಗ್ತೀನಿ ಫಸ್ಟ್. ನಾಳೆನೆ ಬರುತ್ತೆ. ನಿಮ್ಮಿಂದನೇ ವಾಚ್ ಓವರ್ ಆಗ್ತಾ ಇರೋದು ಮಾಡಿ ಮಾಡಿ.
ಆಯ್ತು ಅಣ್ಣಯ್ಯ ಮಲ್ಲಣ್ಣ ಅಣ್ಣಯ್ಯ ಬಾ ಬೆಳಗ್ಗೆ ಬೇಗ ಮೇಲೆ ಫೋಟೋ ಕಾಣ್ತಿದ್ದಾರೆ ಅವ್ರು ಹೋಗ್ಬಾರ್ದು ಆ ಟೈಮ್ ಆಯ್ತು ಬಾ ಬಾ ಅಶೋಕ ಬನ್ನಿ ಅಣ್ಣ ಮೇಲೆ ಫೋಟೋ ಆಮೇಲೆ ಡೆಕೋರೇಷನ್ ಪಾಪ ಎಲ್ಲಿ ಪಾಪ ಹಾಯ್ ಫೋಟೋ ತೆಗಿಬೇಕಂತ ಮೇಲೆ ಪಾಪಲ್ಲ ಬರ್ಡೇ ಎಲ್ಲ ಮುಗೀತು, ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆಲ್ಲ ಹೊರಟ್ರು. ಆ್ಯಂಡ್ ಇದೊಂದು ಫೈನಲ್ ಒಂದು ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀನಿ. ಯಾರೆಲ್ಲ ಬಂದಿದ್ರಿ ಫಂಕ್ಷನ್ಗೆ, ಈ ವಿಡಿಯೋ ನೋಡ್ತಿರ್ತೀರಾ ಮೋಸ್ಟ್ಲಿ ನನಗೆ ಗೊತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬರ್ಡೇ ಗಿಫ್ಟ್ಸ್ ಕೂಡ ಬಂದಿದೆ, ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ನೋಡ್ತಾ ಇರೋದು ನಂಗೆ ತುಂಬ ಇಷ್ಟ ಆಯಿತು, ಡೆಕೋರೇಷನ್ ಆಗಲಿ ಆ್ಯಂಡ್ ಬರ್ಡೇ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಫಸ್ಟ್ ಇಯರ್ ಬರ್ಡೇ ಅಲ್ಲ, ಸೊ ಸ್ವಲ್ಪ ಇನ್ನೂ ಗ್ರ್ಯಾಂಡಾಗೆ ಮಾಡೋಣ ಅಂದ್ಕೊಂಡಿದ್ವಿ. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ, ಬಟ್ ಇಷ್ಟು ಸಾಕು ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೂ ತುಂಬ ಜನನ ಕರೆಯೋದಿತ್ತು, ಬಟ್ ಕರೆದಿದ್ದಂತೂ ಅವ್ರಿಗೆಲ್ಲ ಪಾರ್ಟಿ ಹಾಲ್ ಬೇಕಾಗಿತ್ತು. ಸೊ ಸಿಂಪಲಾಗಿ ನಮಗೆ ಯಾರು ಬೇಕಾಗಿದ್ದೋ ಅವ್ರನ್ನ ಮಾತ್ರ ಇನ್ವೈಟ್ ಮಾಡಿದ್ವಿ ಬರ್ಡೇಗೆ. ಸೊ ಅವರೆಲ್ಲ ಬಂದಿದ್ದರು, ನಮ್ಮ ಡ್ಯಾಡಿ ರಿಲೇಷನ್ಸೇ ಜಾಸ್ತಿ ಬಂದಿದ್ದು. ಸೊ ನನಗಂತೂ ತುಂಬ ಖುಷಿ ಆಯಿತು ಬಂದಿದ್ದಕ್ಕೆ. ಫುಡ್ ಕೂಡ ಯಾವುದೇ ವೇಸ್ಟ್ ಆಗಲಿಲ್ಲ, ಎಲ್ಲ ಸಫಿಷಿಯೆಂಟಾಗಿ ಆಯಿತು. ಆ್ಯಂಡ್ ನಮ್ಮ ಅಜ್ಜಿ, ನಮ್ಮ ದೊಡ್ಡಮ್ಮ, ದೊಡ್ಡಪ್ಪ, ನಮ್ಮ ಅಕ್ಕ, ನಮ್ಮ ಅಣ್ಣ ಎಲ್ಲ ಬಂದೋರಿಗೆ ತುಂಬ ಖುಷಿ ಆಯ್ತು ನನಗಂತೂ. ಆ್ಯಂಡ್ ಈ ಇಯರ್ ನಮ್ಮ ಅಕ್ಕನ ಮಗಳು ಬಂದಿದ್ದಾಳೆ ನಮ್ಮ ಮಗಳು ಬರ್ಡೇಗೆ. ನಂಗೆ ಅದು ತುಂಬ ಸ್ಪೆಷಲ್, ನಮ್ಮ ಅಕ್ಕನ ಮಗಳು ಬಂದಿರೋದು. ಆ್ಯಂಡ್ ಯೂಶ್ವಲಿ ನಮ್ಮ ಅಕ್ಕ ಆಗಲಿ ನಮ್ಮ ದೊಡ್ಡಮ್ಮ ಆಗಲಿ ಅದೇ ಫಂಕ್ಷನ್ಗೆ ಅಷ್ಟು ಅಟೆಂಡ್ ಮಾಡೋದಿಲ್ಲ, ಏನೇನೋ ಕೆಲಸ ಅಂತ ಎಲ್ಲ ಹೇಳಿ. ಅಲ್ಲಿ ಲಾಸ್ಟ್ ಸೀಮಂತು ಕೂಡ ಅವ್ರು ಬಂದಿರಲಿಲ್ಲ. ಸೊ ಪಾಪು ಬರ್ಡೇಗೆ ಬಂದು ಒಂದು 2-3 ಡೇಸ್ ಸ್ಟೇ ಆಗಿದ್ರು. ಸೊ ನಮ್ಮ ಮನೆ ಕರ್ಕೊಂಡೋಗಿ ಅವ್ರಿಗೆ ಅದೇನು ವ್ಲಾಗ್ ಏನು ಮಾಡಲಿಲ್ಲ, ಮಟನ್ ಎಲ್ಲ ಮಾಡಿದ್ವಿ. ಸೊ ಇಷ್ಟ ಆಯಿತು ನನಗೆ ಅವ್ರು ಬಂದಿದ್ದು. ಆ್ಯಂಡ್ ಬರ್ಡೇ ಪಾರ್ಟಿ ಕೂಡ ಸಖತ್ ಅವೇಸಮ್ ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಅವ್ಳ ಮಗಳು ಎಷ್ಟು ಕ್ಯೂಟಾಗಿ ಇದ್ದಾಳಲ್ಲ. ಆ್ಯಂಡ್ ಅವತ್ತೇ ದೃಷ್ಟಿ ಎಲ್ಲ ತೆಗೆದ್ವಿ. ಅವಳಿಗೆ ಫುಲ್ ಎಷ್ಟು ಅಳ್ತಾ ಇದ್ಲು, ಯಾವುದೇ ಒಂದು ಫೋಟೋಗೂ ಅಳೋದೇ ಬಂದಿದೆ ಅವಳಿಗೆ, ಅಷ್ಟು ಅಳ್ತಾ ಇದ್ಲು. ಮೇ ಬಿ ಅವಳಿಗೆ ಒಂಥರ ಕಂಫರ್ಟಬಲ್ ಇರಲಿಲ್ಲ ಅಂದ್ಕೊಳ್ತೀನಿ, ಅಷ್ಟು ಜನ ಇದೆ. ಫಸ್ಟ್ ಟೈಮ್ ನೋಡಿದ್ದು, ಲೈಕ್ ಅಲ್ಲಲ್ಲೇ ಇದ್ರಲ್ಲ, ಸೊ ಅವಳಿಗೆ ಒಂಥರ ಭಯ ಆಗ್ಬಿಟ್ಟಿದೆ ಅನ್ಸುತ್ತೆ, ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಆ್ಯಂಡ್ ಡ್ರೆಸ್ ಕೂಡ ಅಷ್ಟೇ ಸಖತ್ ಸೆಕೆ ಆಗ್ತಾ ಇತ್ತು ಅವಳಿಗೆ. ಆ್ಯಂಡ್ ಟೆರಸ್ ಮೇಲೆ ಇದ್ರೂ ನಮಗೆ ಎಷ್ಟು ಸೆಕೆ ಆಗ್ತಾ ಇತ್ತು ಗೊತ್ತಾ. ನಮ್ಮಪ್ಪ ಇಲ್ಲಿ ಮಳೆ ಬರುತ್ತೆ ಅಂತ ಹೇಳಿದ್ರು, ಸದ್ಯಕ್ಕೆ ಮಳೆ ಬಂದಿರಲಿಲ್ಲ. ಚೆನ್ನಾಗಿ ಅನ್ನಿಸ್ತು. ನಮ್ಮ ಅಣ್ಣನೇ ತುಂಬ ಎಲ್ಲ ನಿಂತ್ಕೊಂಡು ಮಾಡಿದ್ದು ಬರ್ಡೇ ಡೆಕೋರೇಷನ್ ಎಲ್ಲ ಮೇಲ್ಗಡೆ ಎಲ್ಲ ನಿಲ್ಲಿಸ್ಕೊಂಡು ಅವ್ರಿಗೆ ಈ ಥರ ಎಲ್ಲ ಐಡಿಯಾ ಕೊಟ್ಟು ಮಾಡಿಸಿದ್ರು. ಆ್ಯಂಡ್ ನನ್ನ ಮೈದ ಕೂಡ ಅಷ್ಟೇ, ಅವ್ರ ಹೆಲ್ಪಿಂಗ್ ನೇಚರ್, ಎಷ್ಟು ಹೆಲ್ಪ್ ಮಾಡ್ತಾನೆ ಗೊತ್ತಾ ಅವನಂತೂ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಅವಳಿಗೆ ಏನೇನು ಗಿಫ್ಟ್ಸ್ ಬಂದಿದೆ ಅದೆಲ್ಲ ನಾನು ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ನೋಡ್ತಾ ಇರಿ. ಇದು ಸ್ವಲ್ಪ ಡಿಲೇ ಆಯಿತು ಅಂದ್ಕೊಳ್ತೀನಿ ಬರ್ಡೇ ವ್ಲಾಗ್ ಬಂದಿರೋದು. ಸೊ ಸಾರಿ ಫಾರ್ ದಟ್. ಏನಕ್ಕಂದರೆ ಎಷ್ಟೊಂದು ದಿನ ಆದಮೇಲೆ ನಾವೆಲ್ಲ ಸೇರಿದ್ದು. ನಾವೆಲ್ಲ ಚಿಕ್ಕ ಹುಡುಗರಲ್ಲಿದ್ದಾಗೆಲ್ಲ ನಮ್ಮ ಜೊತೆಲೇ ಇದ್ವಿ. ಇವಾಗೆಲ್ಲ ಮದುವೆ ಎಲ್ಲ ಆದಮೇಲೆ ಒಂದೊಂದು ಸೈಡ್ ಹೋಗ್ಬಿಟ್ಟಿದ್ವಿ. ಸೊ ಬರ್ಡೇಗೆ ಇಲ್ಲ ಈ ಥರ ಫಂಕ್ಷನ್ಗೆಲ್ಲ ನಾವು ಜೊತೇಲಿ ಸೇರಿದಾಗ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಸೊ ವ್ಲಾಗ್ ಕೂಡ ಅದು ಮಾಡಿಲ್ಲ ನಾನು ಅವ್ರ ಜೊತೆಲಿರೋದೆಲ್ಲ. ಸೊ ನೆಕ್ಸ್ಟ್ ಬರ್ಡೇದೊಂದು ಬರ್ಡೇ ಗಿಫ್ಟ್ಸ್ ಒಂದು ವ್ಲಾಗ್ ಹಾಕ್ತೀನಿ ಅಷ್ಟೇ. ಸೊ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಟೈಮ್ ಸಿಗೋಲ್ಲ ಆ ಎಂಜಾಯ್ಮೆಂಟ್ ಆ ಮೊಮೆಂಟ್ಗೆಲ್ಲ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ನೋಡೋಣ ಅದು ಹಾಕ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೇ ಗಾಯ್ಸ್, ಈ ವ್ಲಾಗ್ ಮೇ ಬಿ ನಿಮಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ನನ್ನ ಮಗಳಿಗೆ ಯಾರೆಲ್ಲ ವಿಷಸ್ ಹೇಳಿದ್ರಿ, ಆ್ಯಂಡ್ ವಾಟ್ಸಪ್, ಇನ್ಸ್ಟಾಗ್ರಾಮ್ ಅವರೆಲ್ಲ ಗೊತ್ತಿರೋರೇ ಈ ವಿಡಿಯೋಸ್ ನೋಡ್ತಾ ಇರ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗಳಿಗೆ ವಿಶ್ ಮಾಡಿದ್ದಕ್ಕೆ. ಅವ್ರ ಮೇಲೆ ಪ್ರೀತಿ ಹೀಗೆ ಇರಲಿ. ಆ್ಯಂಡ್ ಏನು ಗೊತ್ತಾ, ನಮ್ಮ ಮೇಲೆ ದ್ವೇಷ ಇದ್ರೂ ಮಕ್ಳ ಮೇಲೆ ದ್ವೇಷ ಇರಬಾರ್ದು ಅಂತ ಹೇಳ್ತಾರೆ.
ಸೊ ಮಕ್ಳೇನು ಮಾಡಿರ್ತಾರಲ್ವಾ ಅದೆಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದ್ಕೊಳ್ತೀನಿ. ನಮ್ಮ ಬರ್ಡೇಗೆ ಬಂದಿಲ್ಲ ಅವ್ರಿಗೆ ಹೇಳ್ತಾ ಇರೋದು. ಸೊ ಅಷ್ಟೇ ಗೈಸ್ ಈ ವ್ಲಾಗ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಇದೊಂದು ಮ್ಯೂಸಿಕ್ ಒಂದು ಹಾಕ್ಬಿಡ್ತೀವಿ, ಒಂದು ಚೂರಿದೆ. ಸೊ ಈ ವಿಡಿಯೋಸ್ ನೋಡಿ ನೆಕ್ಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ. ಅಲ್ಲಿವರೆಗೆ ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.